NRCG ಕ್ಲಾಸ್ ಆಯಿತಾ ಸ್ನೇಹಿತರೆ. ಮೈಸೂರು ಒಡೆಯರ್ ಭಾಗ 1 ಭಾಗ 2 ಆಗಿದೆ, ಭಾಗ 3 ಆಗಿದೆ ಸ್ನೇಹಿತರೆ. ನಮ್ಮ ಕ್ವಶನ್ ಇದೆ, ನೋಡ್ಕೊಬರೋಣ ನೋಡಿ ಸ್ನೇಹಿತರೆ ಬೇಗ. ಇಲ್ಲಿ ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಭೂದಾನಕ್ಕೆ ದತ್ತಿ ನೀಡಿದ ಯಾರಪ್ಪ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಪೀಪಲ್ ಎಜುಕೇಷನ್ ಭೂದಾನವನ್ನು ದಾನ ನೀಡಿದವರು ಮಹಾರಾಜರು ಯಾರು ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್. 2ನೇ ರಾಜ, 3ನೇ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, 4ನೇ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಜಯಚಾಮರಾಜೇಂದ್ರ ಒಡೆಯರ್ ಏನಪ್ಪ ಅಂದರೆ ಆನ್ಸರ್ ಆಗಿರುತ್ತೆ. ಒಡೆಯರ್ ಬಗ್ಗೆ ಸ್ವಲ್ಪ ನೋಡ್ಕೊಬರೋಣ ಸ್ನೇಹಿತರೆ. ಆಲ್ರೆಡಿ ಮಾಡಿದ್ದೀನಿ ನಿಮ್ಗೆ ಒಡೆಯರು, ಸ್ವಲ್ಪ ಮೇಲೆ ಹೇಳ್ತೀನಿ. 3ನೇ ಕೃಷ್ಣರಾಜ ಒಡೆಯರ್ ಏನಪ್ಪ ಅಂದರೆ ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಇವರು 5 ವರ್ಷ ಬಾಲಕನಿದ್ದಾಗ ಏನಪ್ಪ ಅಂದರೆ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಏನಪ್ಪ ಅಂದರೆ ಪಟ್ಟಾಭಿಷೇಕ ಮಾಡ್ತಾರೆ ಸ್ನೇಹಿತರೆ. 5 ವರ್ಷ ಬಾಲಕನಿದ್ದಾಗ ಏನಪ್ಪ ಅಂದರೆ ಪಟ್ಟಾಭಿಷೇಕ ಮಾಡ್ತಾರೆ ಸ್ನೇಹಿತರೆ 1799ರಲ್ಲಿ. ಇವೇನಪ್ಪ ಅಂದರೆ 94 ವರ್ಷಗಳ ಕಾಲ ಹೆಸರಿಗೆ ಮಾತ್ರವಲ್ಲ ದೀರ್ಘಾವಧಿ ಮೈಸೂರಿನ ಮಹಾರಾಜರಾಗಿರ್ತಾರೆ ಸ್ನೇಹಿತರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಯಾರಪ್ಪ ಅಂತಂದರೆ 3ನೇ ಕೃಷ್ಣರಾಜ ಒಡೆಯರ್ ಸ್ನೇಹಿತರೆ. 94 ವರ್ಷ ದೀರ್ಘ ಕೇಳ್ತಾರೆ ನೋಡಿ ಸ್ನೇಹಿತರೆ. ಇದು ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಅಂದರೆ ಕಲೆ ಸಾಹಿತ್ಯದ ಏನಪ್ಪ ಅಂದರೆ ಶ್ರೀತತ್ವ ನಿಧಿ ಗ್ರಂಥವನ್ನು ಬರೀತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. 50ಕ್ಕೂ ಹೆಚ್ಚು ಕೃತಿಗಳನ್ನು ಬರೀತಾರೆ. ಇವರ ಕಾಲವನ್ನು ಏನಪ್ಪ ಕರೀತಾರಪ್ಪ ಅಂತಂದರೆ ಮುಖ್ಯವಾಗಿ ಸಾಹಿತ್ಯ ಪುನರುಜ್ಜೀವನ ಕಾಲ, ಕನ್ನಡ ಸಾಹಿತ್ಯದ ಪುನರುಜ್ಜೀವನ ಕಾಲ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ತಿರ್ಗಿ ಏನಪ್ಪ ಅಂದರೆ ಸಂಗೀತ ಏನಪ್ಪ ಅಂದರೆ ನೃತ್ಯದಲ್ಲಿ ಏನಪ್ಪ ಅಂದರೆ ವಿದ್ವಾಂಸರು ಚಿತ್ರಕಲೆ ಸಂಗೀತ ಅಲ್ಲಿ ಪ್ರಮುಖ ಪ್ರೋತ್ಸಾಹ ನೀಡ್ತಾರೆ ಸ್ನೇಹಿತರೆ ಇವರು. ಶಿಕ್ಷಣದಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ 1833ರಲ್ಲಿ ಮೊದಲ ಬಾರಿ ಇಂಗ್ಲೀಷ್ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ರಾಜಾ ಸ್ಕೂಲ್ ಎಂದು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ, ರಾಜಾ ಸ್ಕೂಲ್ ಎಂದು. ಏನಪ್ಪ ಅಂದರೆ ಜಯಚಾಮರಾಜ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. 25ನೇ ಮಹಾರಾಜರಾಗಿರ್ತಾರೆ. ಜಯಚಾಮರಾಜರ ಕಾಲದಲ್ಲಿ ಮುಖ್ಯವಾಗಿ ಏನಪ್ಪ ಮೈಸೂರು ಸಂಸ್ಥಾನ ಮಹಾರಾಜರ ಆಳ್ವಿಕೆ ಮಾಡಿಬಿಟ್ಟು ಮುಖ್ಯವಾಗಿ ಇವರು ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾರೆ ಸ್ನೇಹಿತರೆ. ಇಲ್ಲಿ ಮದ್ರಾಸ್ ರಾಜ್ಯಪಾಲರು ಸಹ ಆಗಿರ್ತಾರೆ. ನಮ್ಮ ಸಂಗೀತ ಕಲೆಯಲ್ಲಿ ಮುಖ್ಯವಾಗಿ ಶ್ರೀ ವಿದ್ಯೆ ಎಂಬ ಅಂಕಿತನಾಮದೊಂದಿಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಸ್ನೇಹಿತರೆ ಇವರು ಕೂಡ. ದುರುದ್ದೇಶ ಏನಪ್ಪ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡ್ತಾರೆ, HAL ಅನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂದರೆ ಜಯಚಾಮರಾಜ ಬಂದ್ಬಿಟ್ಟು ಅಂಕಿತ ಬಂದ್ಬಿಟ್ಟು ಕೃತಿಯಲ್ಲಿ ಶ್ರೀವಿದ್ಯಾ ಅಂಕಿತನಾಮ ಏನಪ್ಪ ಅಂದರೆ ಬರೀತಾರೆ ಸ್ನೇಹಿತರೆ ಇವರು. ಏನಪ್ಪ 94 ಕರ್ನಾಟಕ ಸಾಹಿತ್ಯ ಕೃತಿಗಳು ಕೀರ್ತನೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಏನಪ್ಪ ಅಂದರೆ ರಚನೆ ಮಾಡ್ತಾರೆ ಸ್ನೇಹಿತರೆ. ಸಂಸ್ಕೃತ ಭಾಷೆಯಲ್ಲಿ ಅಪರೂಪ ರಾಗಗಳು ಏನಪ್ಪ ಅಂತಂದರೆ ಮುಖ್ಯವಾಗಿ ಭೂಪಾಲ ಮತ್ತು ನಾಗಧ್ವನಿ ಮತ್ತು ಮಲೆಯ ಮಾರುತ ಏನಪ್ಪ ಅಂದರೆ ಕೃತಿಗಳನ್ನು ಬರೀತಾರೆ ಸ್ನೇಹಿತರೆ ಇವರು. ಪಾಶ್ಚಾತ್ಯ ಬಂದ್ಬಿಟ್ಟು ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಏನಪ್ಪ ಅಂದರೆ ಸಂಗೀತಕ್ಕೆ ಅಪಾರವಾಗಿ ಗೌರವ ಫೆಲೋಶಿಪ್ಪನ್ನು ಪಡೆದಿರ್ತಾರೆ ಸ್ನೇಹಿತರೆ ಇವರು. ಮುಖ್ಯವಾಗಿ ಏನಪ್ಪ ಅಂತಂದರೆ ಇದರಲ್ಲಿ ಬ್ರಿಟಿಷ್ ಕಮಿಷನರ್ ಆಳ್ವಿಕೆ ಏನಪ್ಪ ಅಂದರೆ ಕೃಷ್ಣರಾಜ ಒಡೆಯರು ತಮ್ಮ ಅಧಿಕಾರವನ್ನು ಮರಳಿ ಪಡೆಯಲು ದೀರ್ಘಾವಧಿವರೆಗೆ ಕಾನೂನು ಹೋರಾಟ ಮಾಡಿ ಏನಪ್ಪ ಅಂದರೆ ಅಧಿಕಾರವನ್ನು ಪಡಿತಾರೆ ಸ್ನೇಹಿತರೆ. ಯಾವ ಪಡಿತಾರಪ್ಪ ಅಂದರೆ 1831ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸಂಸ್ಕೃತದಲ್ಲಿ ಇಂದಿನ ಏನಪ್ಪ ಅಂದರೆ ಸಂಸ್ಕೃತದಲ್ಲಿ ಇಂದಿನ ಮೈಸೂರು ಸಂಸ್ಕೃತಿ ಸೊಗಡನ್ನು ರೂಪಿಸಲು ಮಹತ್ವ ಪಾತ್ರವನ್ನು ವಹಿಸಿರ್ತಾರೆ. ನೆಕ್ಸ್ಟ್ ಜಯಚಾಮರಾಜ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಯಾಕಂದರೆ 25ನೇ ಕೊನೆಯ ಮತ್ತು ಒಡೆಯರ್ ಆಗಿರ್ತಾರೆ ಇವರು. ಮುಖ್ಯವಾಗಿ ಇದರಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ಏನಪ್ಪ ಅಂದರೆ 1840ರಿಂದ 1850ರವರೆಗೆ ಮೈಸೂರು ಸಂಸ್ಥಾನ ಆಗಿರ್ತಾರೆ ಸ್ನೇಹಿತರೆ. ಈ ಸಿಂಹಾಸನವನ್ನು ತ್ಯಜಿಸಿ ದೊಡ್ಡ ರಾಜರಾದರು. ಏನಪ್ಪ ಅಂದರೆ ಇವರು ಪ್ರಜಾಪ್ರಭುತ್ವ ಅಧಿಕಾರವನ್ನು ಹಸ್ತಾಂತರಿಸಿದ ಇವರ ನಡೆಯನ್ನು ಕುವೆಂಪು ಅವರು ಏನಪ್ಪ ಅಂದರೆ ಸಿಂಹಾಸನವನ್ನು ತ್ಯಜಿಸಿ ದೊಡ್ಡ ರಾಜರಾಗಿದ್ದರು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಭಾರತ ಒಕ್ಕೂಟಕ್ಕೆ ಸೇರಲು ಸಹಿ ಆಗ್ತಾರಲ್ಲ ಸ್ನೇಹಿತರೆ, ಆವಾಗ ಏನಪ್ಪ ಅಂದರೆ ಸಿಂಹಾಸನ ತ್ಯಜಿಸಿ ದೊಡ್ಡ ರಾಜರಾದ್ರೂ ಕುವೆಂಪು ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಟ್ಯಾಗು ಕೇಳ್ತಾರೆ ಎಕ್ಸಾಮ್ಗೆ. ನೆಕ್ಸ್ಟು ಸಂಗೀತದಲ್ಲಿ ಏನಪ್ಪ ಅಂದರೆ 94 ಸಂಗೀತ ಕೃತಿಗಳನ್ನು ಬರೆದಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ನೋಡಿದ್ದೀವಿ ನಾವು. ಏನಪ್ಪ HAL ಮೈಸೂರು ಏನಪ್ಪ ಅಂದರೆ HAL ತಿರುಗಿ ಏನಪ್ಪ ಅಂದರೆ ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ. HAL ಮತ್ತು CFTRI ಪ್ರತಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರಲ್ಲಿ. 10ನೇ ಚಾಮರಾಜ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇಂಪಾರ್ಟೆಂಟಾಗಿ 10ನೇ ಚಾಮರಾಜ ಒಡೆಯರ್ ಅಂದ್ಬಿಟ್ಟು ಶ್ರೀವಿದ್ಯಾನಿಧಿ ಮತ್ತು 94 ಕೃತಿಗಳನ್ನು ಬರೀತಾರೆ ಸ್ನೇಹಿತರೆ. ಅವರು ಜಯಚಾಮರಾಜ ಒಡೆಯರ್ ಬಗ್ಗೆ ಆಲ್ರೆಡಿ ಜಯಚಾಮರಾಜ ನೋಡಿದ್ವಿ ಸ್ನೇಹಿತರೆ. ಮತ್ತೊಂದು ಸಾರಿ ನೋಡೋಣ, ಸ್ವಲ್ಪ ಇಂಪಾರ್ಟೆಂಟ್ ಇರೋ ಒಂದು ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ.
ಇವರು ಕೀರ್ತನೆಗಳು ಜಲಂಧರ ಅಷ್ಟಕ, ಶ್ರೀ ರಾಜರಾಜೇಶ್ವರಿ ಚೂರ್ಣಿಕ ಎಂಬ ಪ್ರಸಿದ್ಧ ಕೀರ್ತನೆಗಳು ರಚಿಸಿರ್ತಾರೆ ಸ್ನೇಹಿತರೆ. ಮತ್ತು ಫಿಲೋಮೋರ್ನಿಯಾ ಕಾನ್ಸೆಪ್ಟ್ ಆಫ್ ಸೊಸೈಟಿ ಮೊದಲ ಗೌರವಾನ್ವಿತ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಸ್ನೇಹಿತರೆ. ಇವರು ಇಂಗ್ಲೀಷ್ ಭಾಷೆಯಲ್ಲಿ ಏನಪ್ಪ ಅಂದರೆ ಹಲವು ಪುಸ್ತಕಗಳನ್ನು ರಚಿಸಿರ್ತಾರೆ ಸ್ನೇಹಿತರೆ. ದತ್ತಾತ್ರೇಯ ದ ವೇ ಆಫ್ ದ ಗೋಲ್ ಎಂಬ ಕೃತಿಯನ್ನು ಸಹ ರಚಿಸಿರ್ತಾರೆ. ಮುಖ್ಯವಾಗಿ ದ ಗೀತಾ ಆ್ಯಂಡ್ ಇಂಡಿಯಾ ಕಲ್ಚರ್ ಭಗವದ್ಗೀತೆ ಬಗ್ಗೆ ಮಹತ್ವ ಕೃತಿ ಬರೆದಿರ್ತಾರೆ ಸ್ನೇಹಿತರೆ. ಇವರು ರಿಲಿಜಿಯನ್ ಆ್ಯಂಡ್ ಮೆನ್ ಆಫ್ ಧರ್ಮ, ಮಾನವೀಯತೆ ಮತ್ತು ಧರ್ಮ ನಡುವಿನ ಸಂಬಂಧ ಬಗ್ಗೆ ಬರೆದಿರ್ತಾರೆ ಸ್ನೇಹಿತರೆ. ಜಯಚಾಮರಾಜ ಗ್ರಂಥ ರತ್ನಾಕರ ಮಾಲೆ ಕನ್ನಡ ಸಾಹಿತ್ಯಕ್ಕೆ ಇರುವ ಅತಿ ದೊಡ್ಡ ಕೊಡುಗೆ ಆಗಿರುತ್ತೆ ಸ್ನೇಹಿತರೆ. ಋಗ್ವೇದ ಕಾಲಕ್ಕೆ ಸೇರಿದ ಏನಪ್ಪ ಅಂದರೆ ಇವರು ಪ್ರಮುಖ ಪಾತ್ರ ವಹಿಸ್ತಿರ್ತಾರೆ ಸ್ನೇಹಿತರೆ. ಎಕ್ಸಾಮ್ ಕೇಳ್ತಿರೋ ಹುಷಾರು ಸ್ನೇಹಿತರೆ, ಯಾಕಂದರೆ ಇಂಪಾರ್ಟೆಂಟ್ ಇರ್ತವೆ. ನಾಲ್ವಡಿ ಕೃಷ್ಣರಾಜ ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರೀತಾರೆ. ಇವರು ಸುವರ್ಣ ಯುಗ ಏನಪ್ಪ ಅಂದರೆ ಇವ್ರ ಕಾಲನ ಸುವರ್ಣ ಯುಗ ಕರೀತಾರೆ. ಗಾಂಧಿಯವರನ್ನು ರಾಜಶ್ರೀ ಅಂತ ಕರೀತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು. ಯಾಕಂದರೆ ಶಿಕ್ಷಣದಲ್ಲಿ ಏನಪ್ಪ ಅಂದರೆ ಮೈಸೂರು ವಿಶ್ವವಿದ್ಯಾಲಯವನ್ನು 1916ರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಮೀಸಲಾತಿಗಳನ್ನು ಮಿಲ್ಲರ್ ಸಮಿತಿ ನೇಮಕ ಮಾಡ್ತಾರೆ ಸ್ನೇಹಿತರೆ ಇವರು. ಯಾಕಂದರೆ ಮೀಸಲಾತಿ ಬೇಕು ಅಂತಂದ್ಬಿಟ್ಟು ಮೊದಲ ಭಾರತೀಯ ರಾಜ ಆಗಿರ್ತಾನೆ. ಮಹಿಳಾ ಹಕ್ಕುಗಳೇನಪ್ಪ ಅಂದರೆ ಈ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ವಿಧವೆಗೆ ಪ್ರೋತ್ಸಾಹ ಮಾಡ್ತಾರೆ ಸ್ನೇಹಿತರೆ. ಇವರು ಕೃಷ್ಣರಾಜ ಸಾಗರ ಡ್ಯಾಮನ್ನು ಏನಪ್ಪ ಅಂದರೆ ಕಟ್ಟಿಸ್ತಾರೆ ಸ್ನೇಹಿತರೆ ಇವರು ಕಾವೇರಿ ನದಿಗೆ. ಕೈಗಾರಿಕೆಯಲ್ಲಿ ಏನಪ್ಪ ಭದ್ರಾವತಿ ಕಾರ್ಖಾನೆ, ಸ್ಯಾಂಡಲ್ವುಡ್ಡು, ಉಕ್ಕಿನ ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಮತ್ತು ಪೋರ್ಸಲೇಟ್ ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ ಸ್ನೇಹಿತರೆ ಇವರು. 1909ರಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ, 1905ರಲ್ಲಿ ಬೆಂಗಳೂರು ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾರೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂದರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಮತ್ತು ನ್ಯಾಯ ವಿಧಾಯಕ ಸಭೆಗಳನ್ನು ಏನಪ್ಪ ಅಂದರೆ ಬಲಪಡಿಸ್ತಾರೆ ಸ್ನೇಹಿತರೆ ಇವರು. ತಿರುಗಿ ಏನಪ್ಪ ಅಂತಂದರೆ ಕಲೆ ಸಾಹಿತ್ಯದಲ್ಲಿ ಮುಖ್ಯವಾಗಿ ಬೃಂದಾವನ ಉದ್ಯಾನವನವನ್ನು ಆರಂಭಿಸ್ತಾರೆ. ಮೈಸೂರು ಅರಮನೆಯನ್ನು ಏನಪ್ಪ ಅಂದರೆ ಪ್ರಾರಂಭಿಸ್ತಾರೆ ಸ್ನೇಹಿತರೆ. ವಿದ್ವಾಂಸರು ಆಶ್ರಯ ನೀಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಖ್ಯವಾಗಿ ಸ್ಯಾಂಡಲ್ವುಡ್ಡು ಏನಪ್ಪ ಸೋಪ್ ಕಾರ್ಖಾನೆ 1916ರಲ್ಲಿ ಏನಪ್ಪ ಅಂದರೆ ಸ್ಥಾಪಿಸ್ತಾರೆ. ಯಾಕಂತಂದರೆ ಮೊದಲನೇ ಮಹಾಯುದ್ಧ ಕಾಲದಲ್ಲಿ ಏನಪ್ಪ ಅಂದರೆ ಶ್ರೀಗಂಧದ ಕಟ್ಟಿಗೆ ವಿದೇಶಕ್ಕೆ ರಫ್ತು ಮಾಡಲು ಇವರೇನಪ್ಪ ಅಂತಂದರೆ ಸ್ಯಾಂಡಲ್ವುಡ್ಡನ್ನು ಸ್ಥಾಪನೆ ಮಾಡ್ತಾರೆ. ಶ್ರೀಗಂಧದ ಎಣ್ಣೆ ಬದಲು ಸೋಪ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ವಿಶ್ವದ ಏಕೈಕ 100 ಶುದ್ಧ ಗಂಧದ ಎಣ್ಣೆಯನ್ನು ಏನಪ್ಪ ಅಂದರೆ ಸರಬರಾಜು ಮಾಡ್ತಾರೆ ಸ್ನೇಹಿತರೆ. ಭದ್ರಾವತಿ ಕಬ್ಬಿಣ ಉಕ್ಕಿನ ಕಾರ್ಖಾನೆ 1923ರಲ್ಲಿ ಏನಪ್ಪ ಅಂದರೆ ಸ್ಥಾಪನೆ ಮಾಡ್ತಾರೆ ಇವ್ರ ಕಾಲದಲ್ಲಿ. ದಕ್ಷಿಣ ಭಾರತದ ಮೊದಲ ಕಬ್ಬಿಣ ಕಾರ್ಖಾನೆ ಆಗಿರುತ್ತೆ ಸ್ನೇಹಿತರೆ ಇದು. ಏನಪ್ಪ ಅಂದರೆ ಮೈಸೂರಿನ ಐರನ್ ಮುಖ್ಯವಾಗಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೈಸೂರು ವಿಶ್ವವಿದ್ಯಾಲಯವನ್ನು ನಮ್ಗೆ ಗೊತ್ತಂಗೆ ಸ್ಥಾಪನೆ ಮಾಡಿದ್ರಲ್ಲ ಸ್ನೇಹಿತರೆ. ಇದಕ್ಕೆ ಜ್ಞಾನ ಸಹಿ ನಹಿ ಜ್ಞಾನ ಸದೃಶಂ ಅಂತ ಇದರ ಧ್ಯೇಯವಾಕ್ಯ ಆಗಿರುತ್ತೆ ಸ್ನೇಹಿತರೆ ಬೆಂಗಳೂರಲ್ಲಿ. ಮೈಸೂರು ಬ್ಯಾಂಕ್ ಆಫ್ ಅನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಬ್ಯಾಂಕ್ ಆಫ್ ಮೈಸೂರು ಆಫ್ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡಿ ಪ್ರಮುಖ ಪಾತ್ರ ವಹಿಸ್ತಾರೆ ಸ್ನೇಹಿತರೆ ಇವರು ವಿಶ್ವೇಶ್ವರ ಕಾಲದಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ ಆದರೂ ನೋಡಿದ ಸ್ನೇಹಿತರೆ ಮೈಸೂರು ಲ್ಯಾಂಪ್ಸ್ ವಿದ್ಯುತ್ ದೀಪಗಳನ್ನು ಉತ್ಪಾದನೆಗೆ ಏನಪ್ಪ ಅಂತಂದರೆ ಸ್ಥಾಪನೆ ಮಾಡ್ತಾರೆ 1936ರಲ್ಲಿ. ಮೈಸೂರು ಸಕ್ಕರೆ ಕಾರ್ಖಾನೆ ಎಂಬ ಮಂಡ್ಯದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ತಿರುವನಂತಪುರದ KR ಆಸ್ಪತ್ರೆ ಮೈಸೂರು ಬಡವರಿಗೆ ಉತ್ತಮ ಚಿಕಿತ್ಸೆ ಏನಪ್ಪ ಸುಶ್ರಿತ ಆಸ್ಪತ್ರೆಗಳನ್ನು ನೀಡ್ತಾರೆ ಸ್ನೇಹಿತರೆ ಇವರು. ನಾಲ್ವಡಿ ಕೃಷ್ಣರಾಜ ಅವರು ಡ್ಯಾಮನ್ನು ಕಟ್ಟಿಸ್ತಾರೆ. ಕೃಷ್ಣರಾಜ ಅವರು ಸಹ KRS ಡ್ಯಾಮನ್ನು ಕಟ್ಟಿಸ್ತಾರೆ. ಇದು ಜನರಿಗೆ ಜೀವನಾಡಿಯಾಗಿರುತ್ತೆ ಸ್ನೇಹಿತರೆ. ಜನರಿಗೆ ಆಭರಣಗಳನ್ನು ಮಾರಿದ ರಾಜ ಏನಪ್ಪ ಅಂದರೆ ಆ ಡ್ಯಾಮನ್ನು ಕಟ್ಟಿಸ್ಬೇಕಾದ್ರೆ 2.25 ಕೋಟಿ ವೆಚ್ಚ ಆಗುತ್ತೆ ಸ್ನೇಹಿತರೆ. ತನ್ನ ಆಭರಣಗಳು ಎಲ್ಲವನ್ನು ಮಾರಿ ಏನಪ್ಪ ಅಂದರೆ ಅರಮನೆಯನ್ನು ಸಹ ಅಡ ಇಟ್ಬಿಟ್ಟು ಏನಪ್ಪ ಅಂದರೆ ಇವರು ಡ್ಯಾಮನ್ನು ಕಟ್ಟಿಸ್ತಾರೆ ಸ್ನೇಹಿತರೆ. ಈಗ ಸಣ್ಣ ಒಂದು ಇಟ್ಟಿಗೆ ಬೆಲ್ಲದ ಮಿಶ್ರಣವನ್ನು ಮಾಡಿ ಏನಪ್ಪ ಅಂತಂದರೆ ಸಿಮೆಂಟಿಂದ ಏನಪ್ಪ ಅಂದರೆ ಇವರು ಕಟ್ಟಿಸ್ತಾರೆ ಸ್ನೇಹಿತರೆ. ಏಷ್ಯಾದಲ್ಲಿ ಮೊದಲ ಸ್ವಯಂಚಾಲಿತ ಗೇಟ್ಗಳನ್ನು ಆಟೋಮೆಟಿಕ್ ಸ್ಲೈಸ್ ಗೇಟ್ಗಳನ್ನು ಪ್ರಾರಂಭಿಸಿದ ಒಡೆಯರಾಗಿರ್ತಾರೆ ಇವರು ವಿಶ್ವೇಶ್ವರ ಕಾಲದಲ್ಲಿ. ಕೃಷಿ ಕ್ರಾಂತಿಯನ್ನು ಸಕ್ಕರೆ ನಾಡು ಏನಪ್ಪ ಅಂದರೆ ಮಂಡ್ಯದಲ್ಲಿ ಪ್ರಸಿದ್ಧವಾಗಿ 1 ಎಕರೆ ಒಣಭೂಮಿ ನೀರಾವರಿ ಪ್ರದೇಶವನ್ನು ಏನಪ್ಪ ಅಂದರೆ ನೀರಾವರಿಯಾಗಿ ಪರಿವರ್ತನೆ ಮಾಡ್ತಾರೆ ಸರ್. ಬೃಂದಾವನ ಉದ್ಯಾನವನ ಗಾರ್ಡನ್ ಏನಪ್ಪ ಅಂದರೆ ವಿಶ್ವದಾದ್ಯಂತ ಪ್ರಮುಖವಾದ ಕಾಶ್ಮೀರದ ಶಾಲಿಮಾರ್ ಹೂ ತೋಟಕ್ಕೆ ಏನಪ್ಪ ಅಂದರೆ ಇದನ್ನು ಹೋಲಿಸಲಾಗಿದೆ ಸ್ನೇಹಿತರೆ.
ತಿರ್ಗಿ 10ನೇ ಚಾಮರಾಜ ಒಡೆಯರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇವರು ಏನಪ್ಪ ಅಂದರೆ 1863ರಿಂದ 1894ರವರೆಗೆ ಇವರ ಕಾಲವನ್ನು ಸುವರ್ಣಯುಗ, ಮೈಸೂರಿನ ಸುವರ್ಣಯುಗ ಅಂತ ಕರೀತಾರೆ ಸ್ನೇಹಿತರೆ. ಪ್ರಜಾಪ್ರತಿನಿಧಿ ಸಭೆ ಏನಪ್ಪ ಅಂದರೆ ಇವರ ಕಾಲದಲ್ಲಿ ಸ್ಥಾಪನೆ ಆಗಿರುತ್ತೆ ಸ್ನೇಹಿತರೆ. 10ನೇ ಚಾಮರಾಜ ಒಡೆಯರು 1881 ಮೊದಲ ಬಾರಿಗೆ ಜನಸಾಮಾನ್ಯ ಧ್ವನಿ ಹೇಳಲು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ. ಮಹಾರಾಣಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಸ್ನೇಹಿತರೆ 10ನೇ ಚಾಮರಾಜ ಒಡೆಯರ್. ಬಾಲ್ಯ ವಿವಾಹ ನಿಷೇಧ ಮಾಡ್ತಾರೆ. ಮೈಸೂರು ಅರಮನೆ ಪ್ರಸಿದ್ಧ ಬೆಂಗಳೂರು ಅರಮನೆ ನಿರ್ಮಾಣ ಮಾಡಿ ಕಾಲದಲ್ಲಿ ಆಯ್ತು ಸ್ನೇಹಿತರೆ. ಏನಪ್ಪ ಅಂದರೆ ಕಲಾ ಸಾಹಿತ್ಯದಲ್ಲಿ ಮುಖ್ಯವಾಗಿ ಶೇಷಣ್ಣ ಮತ್ತು ಸುಬ್ರಹ್ಮಣ್ಯಂ ಅಯ್ಯರ್ ಅವರಂತಹ ವಿದ್ವಾಂಸರು ಆಶ್ರಯ ನೀಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಮೈಸೂರು ರಾಜ್ಯಕ್ಕೆ ರೈಲು ಮತ್ತು ಮೂಲ ಸೌಕರ್ಯಗಳನ್ನು ಏನಪ್ಪ ಅಂದರೆ ಇವರು ಮಾಡ್ತಾರೆ ಸ್ನೇಹಿತರೆ. ಇಷ್ಟು ಹೇಳ್ಬಿಟ್ಟು ಏನಪ್ಪ ಮೈಸೂರು ರಾಜ್ಯಗಳು